ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಇದು ಒಂದು ಹೊಸದಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗಿದೆ. ಯಾರಿಗೆಲ್ಲ 11ನೇ ಕಂತಿನ ಹಣ ಜೂನ್ 18 ಬರುತ್ತೆ ಅಂತೇಳಿ ವೆಯ್ಟ್ ಮಾಡ್ತಿದ್ರು ಅವರಿಗೆಲ್ಲರಿಗೂ ಕೂಡ ಒಂದು ಶಾಕನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು ಗುಡ್ ನ್ಯೂಸನ್ನು ಕೂಡ ಸರ್ಕಾರ ನೀಡಿರುವಂಥದ್ದು. ಸೊ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಜೂನ್ 18ಕ್ಕೆ ಬಂದಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಬಂದಿಲ್ಲ. ಏನಕ್ಕೆ ಬಂದಿಲ್ಲ ಮತ್ತು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ 18ನೇ ತಾರೀಕು ಮೇಲೆ ರಿಲೀಸ್ ಆಗುತ್ತೆ. ಜೂನ್ 30 ಕಂಪ್ಲೀಟಾಗಿ ಎಲ್ಲರಿಗೂ ಕೂಡ ಹಣವನ್ನು ಟ್ರಾನ್ಸ್ಫರ್ ಆಗುತ್ತೆ ಅಂಥೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರನ್ನೇ ತಿಳಿಸ್ಕೊಟ್ಟಿದ್ರು. ಸೊ ಆದರೆ ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ದಿನಾಂಕವನ್ನು ಮುಂದೂಡಿದ್ದಾರೆ. ಕಾರಣ ಏನಂತ ಕೇಳಿದ್ರೆ ಕೆಲವೊಂದು ವಿಚಾರಗಳು ಅಂತ ಹೇಳಿದ್ರೆ ವೆರಿಫಿಕೇಷನ್ನ ಮಾಡ್ತಾ ಇದ್ದೀವಿ, ಪರಿಶೀಲನೆಗಳನ್ನು ನಡೆಸ್ತಾ ಇದ್ದೀವಿ. ಚುನಾವಣೆ ಇದ್ದಿದ್ದ ಕಾರಣದಿಂದ ಟ್ರಾನ್ಸ್ಫರ್ ಮಾಡೋಕ್ಕಾಗಿಲ್ಲ ಅಮೌಂಟನ್ನು. ಸೊ ಇವಾಗ ಸ್ವಲ್ಪ ಟೈಮ್ ಬೇಕು, ಯಾಕಂದರೆ ಇಷ್ಟು ದಿನ ಟ್ರಾನ್ಸ್ಫರ್ ಮಾಡಿದ್ರೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರಲ್ವ. ಸೊ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ದಾರೆ. ಸೊ ಟೈಮ್ ಬೇಕು ಅಂದರೆ ಇನ್ನೂ ಎಷ್ಟು ದಿನ ಅಂತ ಕೇಳಿದ್ರೆ 1 ವಾರ ಟೈಮ್ ಕೇಳಿದ್ದಾರೆ. ಅಂದರೆ ಮುಂದಿನ ವಾರದಲ್ಲಿ ಅವರು ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀವಿ DBT ಮುಖಾಂತರ ಅಂತೇಳಿ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು. ಸೊ ಜೂನ್ 18ಕ್ಕೆ ಬಂದಿಲ್ಲ ಅಂಥೇಳಿ ಯಾರೆಲ್ಲ ತಲೆ ಕೆಡಿಸ್ಕೊಂಡಿದ್ರು ಅವರೆಲ್ಲರೂ ಕೂಡ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ನೆಕ್ಸ್ಟ್ ವಾರ ಅಂದರೆ ಮುಂದಿನ ವಾರದಿಂದ ಅವರು ಟ್ರಾನ್ಸ್ಫರನ್ನು ಮಾಡ್ತಾರೆ. ಪರ್ಟಿಕ್ಯುಲರ್ ಡೇಟನ್ನು ಕೂಡ ಅವರು ಅನೌನ್ಸ್ ಮಾಡ್ತಾರೆ. ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ತಿಳಿಸಿ ಆಮೇಲೆ ಹಣವನ್ನು DBT ಮುಖಾಂತರ ಕಳಿಸ್ತೀವಿ ಅಂಥೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿರುವಂಥದ್ದು. ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಉಚಿತ ಹಣ ಏನು 11ನೇ ಕಂತಿನ ಹಣ ಬರಬೇಕಿತ್ತು. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ನಿಮಗೆ. ಮುಂದಿನ ವಾರದಲ್ಲಿ ಬರುತ್ತೆ, ಸುದ್ದಿಗೋಷ್ಠಿಯನ್ನು ಮಾಡಿ ಯಾವಾಗ ಬರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಆಗ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಅವಾಗ ನೋಟಿಫಿಕೇಶನ್ ಸಿಗುತ್ತೆ ನಿಮಗೆ ಯಾವಾಗ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಯಾವ ರೀತಿ ಚೆಕ್ ಮಾಡ್ಕೋಬೇಕಂತಲೂ ಕೂಡ ಅವರೇ ತಿಳಿಸ್ಕೊಡ್ತಾರಂತೆ. ಸೊ ಇವಾಗ ಅನ್ನಭಾಗ್ಯದ ಯೋಜನೆಯ ಹಣ ಉಚಿತ ಹಣವನ್ನು ನೋಡಿದ್ರೆ ನಾವು ಅನ್ನಭಾಗ್ಯದ ಹಣ ಏನು ಕಳೆದ 3 ತಿಂಗಳಿಂದ ಬರ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಬಂದು ಸಿದ್ದರಾಮಯ್ಯ ಸರ್ ಅವರು ಒಂದು ವಿಷಯನ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ಏನು ಏನು ಲೋಕಸಭಾ ಚುನಾವಣೆ ಇತ್ತು. ಸೊ ಅದರಲ್ಲಿ ಎಲೆಕ್ಷನ್ ಟೈಮಲ್ಲಿ ನಮ್ಮ ಕೈಲಿ ಸರಿಯಾಗಿ ಹಣ ಟ್ರಾನ್ಸ್ಫರ್ ಮಾಡೋಕ್ಕೆ ಆಗಿಲ್ಲ DBT ಮುಖಾಂತರ. ಸೊ ಅದಕ್ಕೋಸ್ಕರ ಇದಕ್ಕೆ ಆದಷ್ಟು ನಮಗೆ ಒಂದು 2-3 ತಿಂಗಳು ಟೈಮ್ ಹಿಡೀತು ನಮಗೆ ಹಣವನ್ನು ಹಾಕೋದಕ್ಕೆ. ಸೊ 2-3 ತಿಂಗಳು ಸುಮಾರು ಹಣ ಸಿಕ್ಕಿಲ್ಲ ಯಾರಿಗೂ. ಆದರೆ ನಾವು ಅದನ್ನು ಕೂಡ ಮುಂದಿನ ವಾರದಲ್ಲೇ ನಾವು ನಿಮಗೆ ಟ್ರಾನ್ಸ್ಫರನ್ನು ಮಾಡ್ತೀವಿ DBT ಮುಖಾಂತರ. ಅಂದರೆ ಉಚಿತ ಅನ್ನಭಾಗ್ಯದ ಹಣವನ್ನು ಹಾಕ್ತಾರೆ ಮತ್ತು ಗೃಹಲಕ್ಷ್ಮಿ ಹಣವನ್ನು ಹಾಕ್ತಾರೆ. ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಹಣವನ್ನು ಕೂಡ ಹಾಕ್ತಾರೆ ಅಂತೇಳ್ಬಿಟ್ಟು ತಿಳಿಸ್ಕೊಟ್ಟಿರುವಂಥದ್ದು. ಅನ್ನಭಾಗ್ಯದ ಹಣನೂ ಕಳೆದ 3 ತಿಂಗಳದ್ದು ಸೇರಿಸಿ ಒಂದೇ ಸರಿ ಹಾಕ್ತಾರಾ ಅಥವಾ ಈ ತಿಂಗಳದ್ದು ಮಾತ್ರ ಹಾಕ್ತಾರಾ, ಮೇ ತಿಂಗಳದ್ದು ಮಾತ್ರ ಅಂಥೇಳಿ ಗೊತ್ತಿಲ್ಲ. ನೀವು DBTಯಲ್ಲಿ ಚೆಕ್ ಮಾಡ್ಕೋಬೇಕಿದ್ರೆ ವೆಬ್ಸೈಟಲ್ಲಿ ಹೋಗಿ, ಅಂದರೆ ahara.kr. ಇದೆಯಲ್ಲ, ಅಲ್ಲಿಗೆ ಹೋಗಿ ಚೆಕ್ ಮಾಡಿದಾಗ ನಿಮಗೆ ಮಾರ್ಚ್ ತಿಂಗಳು ಲಾಸ್ಟ್ ತೋರಿಸ್ತಿದೆ. ಅಂದರೆ ಮೇ ತಿಂಗಳು ಜೂನ್ ತಿಂಗಳು ಬಂದಿಲ್ಲ. ಸೊ ಅದಕ್ಕೋಸ್ಕರ ಟೆಕ್ನಿಕಲ್ ಇಶ್ಯೂಯಿಂದ ನಿಮಗೆ ಹಣ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸಿದ್ದರಾಮಯ್ಯ ಸರ್ ಅವರು ತಿಳಿಸ್ಕೊಟ್ಟಿರುವಂಥದ್ದು. ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕು. ನೋಡೋಣ, ನೆಕ್ಸ್ಟ್ ವಾರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ, ಯಾವಾಗ ಬರುತ್ತೆ ಅಂತೇಳಿ ತಿಳಿಸ್ಕೊಡ್ತಾರೆ. ಸೊ ಆವಾಗ ನಾನು ಎಷ್ಟು ಕಂತಿನ ಹಣ ಒಟ್ಟಿಗೆ ಬರಬಹುದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಈ ರೀತಿ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.